ಈ ಫಾರಂ ಕೋಳಿನ ತರಕಾರಿ ಮಾಡ್ಕೊಂಬಿಟ್ಟವ್ರೆ. ಫಾರಂ ಕೋಳಿ ತಿಂತ ಏನಾಗ್ತದೆ, ಮಂಡಿ ನೋವು ಅದೆಲ್ಲ ಶುರುವಾಗ್ತದೆ. ಕೂಲ್ ಡ್ರಿಂಕ್ಸು ಮಕ್ಕಳಿಗೆ ಈ ಐಸ್ ಕ್ರೀಮ್ಗಳು ಫ್ರಿಡ್ಜಲ್ಲಿ ಇಕ್ಕಿ ಮಕ್ಕಳು ಆಟ ಮಾಡ್ತಾರೆ ಅಂತ ತಿಂದ್ಕೊಂಡು ಆಟ ಆಡಲಿ ಅಂತ ಕೊಡ್ತಾರೆ. ಅದರಿಂದ ಅದು ಕೋಲ್ಡ್ ಆಗ್ತದೆ. ಕೋಲ್ಡಿಂದನೇ ಸರಿ ಜಾಸ್ತಿ ಆಗೋದು. ದೇವರು ಭಗವಂತ ಗೋವಿನಲ್ಲಿ ಆ ಶಕ್ತಿ ಕೊಟ್ಟಿದೆ ನೋಡಿ ಸರ್. ಮೋಷನ್ ಪ್ರಾಬ್ಲಮ್ ಬೆಳಗ್ಗೆ ನೈಟು ಮಲಗಬೇಕಾದ್ರೂ ನೀರಲ್ಲಿ 2 ಕ್ಯಾಪು, ಬೆಳಗ್ಗೆ ಎದ್ದು ಬಿಫೋರ್ ಮೋಷನ್ಗೆ ಹೋಗಿ ತಗೊಂಡ್ರೆ ಅವ್ರಿಗೆ ಸಲೀಸಾಗಿ ಎಲ್ಲ ಕ್ಲಿಯರ್ ಆಗ್ತದೆ ಸರ್. ಸ್ಟ್ರೋಕಿಂದ ದೂರ ಇರಬೇಕಂದ್ರೆ ಒಂದು ಟೆನ್ಷನ್, ಎಣ್ಣೆದು ಸಾಲ ಮಾಡಿರಬಾರ್ದು. ಹೆಚ್ಚು ಇಲ್ಲಿ ಬರೋರು ಸಾಲ ಮಾಡಿರೋರು, ಸಂಸಾರಿಕವಾಗಿ ಸಮಸ್ಯೆ ಇರೋರೇ ಇಲ್ಲಿಗೆ ಹೆಚ್ಚು ಸ್ಟ್ರೋಕ್ ಆಗಿ ಇಲ್ಲಿ ಬರೋದು. ಈ ಪಾಲಿಶ್ ಅಕ್ಕಿ, ಸಕ್ಕರೆ, ಹಾಲು, ಮೈದಾ ಇವ್ಯಾವುದನ್ನು ತಿನ್ನಬಾರ್ದು ಸರ್. ಬಟ್ ನೈಟು ಯಾರಾದರೂ ಬಂದೆ ಸಂಜೆ ಹೋಗೋಕ್ಕೆ ಬಸ್ಸು ಸಿಕ್ಕಿದ್ದಂತಾರು ಅವತ್ತೊಂದು ನೈಟ್ ಇಲ್ಲಿ ಉಳ್ಕೊಂಡು ಹೋಗ್ಬೋದು. ನೀರು ಸೋರ್ತಾ ಇದೆ. ಇದೇನು ಲೇಡೀಸ್ ಸೆಕ್ಷನ್? ಲೇಡೀಸ್ ಇದು ಮಸಾಜ್ ಮಾಡೋದು. ಲೇಡೀಸ್ ಮಸಾಜ್ ಅದು ಸೆಪ್ರೇಟ್ ಮಾಡಿಬಿಟ್ಟು ಸಪ್ರೇಟ್ ಮಾಡಿದ್ದು. ಲೇಡೀಸ್ ಮಸಾಜ್ ಮಾಡಿ ಅಲ್ಲಿ ಹಂಗೆ ಕರ್ಕೊಂಡು ಸ್ಟೀಮ್ ಹಾಕೋದು. ಓಕೆ ಅವರೇ ಮಸಾಜ್ ಲೇಡೀಸ್ ಮಾಡೋದು ಅವರೇ. ಲೇಡೀಸ್ ಇದ್ದಾರೆ. ಲೇಡೀಸ್ ಬಾಮ ಇಲ್ಲಿ ಲೇಡೀಸ್ ಇವರು, ಜೆಂಟ್ಸು. ಓಕೆ ನೈಸ್, ಒಳ್ಳೆದಾಯ್ತು. ಮತ್ತು ಅವ್ರಿಗೊಂದು ಪ್ರೈವಸಿ ಬೇಕಲ್ಲ. ಹೌದು ಒಳ್ಳೆದಾಯ್ತು. ಇಬ್ಬರು ಲೇಡೀಸು, ಇಬ್ಬರು ಜೆಂಟ್ಸ್ ಅವರೇ ಮಾಡೋದು. ಸೊ ನಿಮ್ಮ ಲೇಡೀಸ್ ಜಾಸ್ತಿ ಬರೋದು, ಜೆಂಟ್ಸ್ ಜಾಸ್ತಿ ಬರೋದು? ಒಂದೊಂದು ದಿನ ಲೇಡೀಸ್ ಜಾಸ್ತಿ ಹೇಳೋಕ್ಕಾಗಲ್ಲ. ಒಂದೊಂದು ಸ್ಟ್ರೋಕ್ ಯಾರು ಜಾಸ್ತಿ ಹೊಡಿಯುತ್ತೆ? ಲೇಡೀಸ್ಗೂ ಹೊಡಿತದೆ, ಜೆಂಟ್ಸ್ಗೂ ಹೊಡಿತದೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಎಳೆ ಮಕ್ಕಳ ತಾಗಿಂದ ದೊಡ್ಡವ್ರ ತಾಗಿಂದ ಎಲ್ಲ. 1 ವರ್ಷ ಮಕ್ಳಿಗೆ ಹೊಡಿತದೆ, 2 ವರ್ಷ ಮಕ್ಳಿಗೆ ಹೊಡಿತದೆ. ಹೌದು. ಕೂಲ್ ಡ್ರಿಂಕ್ಸು ಮಕ್ಕಳಿಗೆ ಈ ಐಸ್ ಕ್ರೀಮ್ಗಳು ಫ್ರಿಡ್ಜಲ್ಲಿ ಇಕ್ಕಿ ಮಕ್ಕಳು ಆಟ ಮಾಡ್ತಾರೆ ಅಂತ ತಿಂದ್ಕೊಂಡು ಆಟ ಆಡಲಿ ಅಂತ ಕೊಡ್ತಾರೆ. ಅದರಿಂದ ಅದು ಕೋಲ್ಡ್ ಆಗ್ತದೆ. ಕೋಲ್ಡಿಂದನೇ ಸರಿ ಜಾಸ್ತಿ ಆಗೋದು. ಮುಂಚೆ ಥರ ಬ್ರೈನ್ ವರ್ಕ್ ಮಾಡಲ್ಲ ಇವಾಗ ತಿನ್ನೋ ಫುಡ್ಡಲ್ಲಿ ಜನ್ರೇಷನಲ್ಲಿ ಹಂಗೆ. ಸ್ವಲ್ಪ ಕೋಲ್ಡ್ ಆದರೆ ಮಕ್ಕಳಿಗೆ ಸ್ವಲ್ಪ ಕೈ ಕಾಲು ತುಟಿ, ಮೊನ್ನೆ 3 ವರ್ಷದ ಮಗುಗೆಲ್ಲ ಬಂದಿತ್ತು ಸರ್. ಈ ಸ್ಕೂಲ್ ಫಂಕ್ಷನ್ ಐತೆ ಅಂತ ಹೇಳ್ಬಿಟ್ಟು ರಾತ್ರಿ ಟೈಮು ಆಟ ಆಡ್ಕೊಂಡು ಐಸ್ ಕ್ರೀಮು ಅದು ಆಚೆ ಇರೋ ಫುಡ್ ತಿಂದ್ಬಿಟ್ಟು ಬೆಳಗ್ಗೆ ಬಂದವ್ರೆ. ಕಣ್ಣು ತುಟಿ ಕ್ರಾಸ್ ಆಗಿಬಿಟ್ಟಿತ್ತು. ಎಲ್ಲ 3ನೇ ಕ್ಲಾಸ್ ಪಾಪು. ಪರವಾಗಿಲ್ಲ ಸರ್, 3-4 ವಾರದಿಂದ ಬರ್ತಾವ್ರೆ. ಈಗ ಪರವಾಗಿಲ್ಲ ಮಗ. ಸರ್ ಬನ್ನಿ, ಒಂದು ನಿಮಗೆ ಈ ಚಮತ್ಕಾರ ಅಂತಲೇ ಹೇಳ್ಬೋದು. ಬಟ್ಟು ಚಮತ್ಕಾರ ಅಲ್ಲ, ದೈವಕ್ಕೆ ಕೊಟ್ಟಿರೋ ನಮ್ಮ ಗಿಫ್ಟು. ಇದು ಏನೂ ಇಲ್ಲ ಸರ್. ಇದಕ್ಕೆ ಗೋಮೂತ್ರ, ನಾಟಿ ಹಸುವಿನ ಗಂಜಲನ್ನು ಡಿಸ್ಟಿಲೇಟರ್ ಮಾಡಿರೋದು ಅಷ್ಟೇ. ಇದು ಡಿಸ್ಟಿಲೇಟರ್ ಮಾಡಿದೆ, ಬಾಟ್ಲಿಗೆ ಪ್ಯಾಕಿಂಗ್ ಮಾಡಿದ್ವಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇದನ್ನು ನಾವು ಕುಡಿಬೋದು, ನೀವು ಕುಡಿಬೋದು, ಯಾರು ಬೇಕಾದ್ರೂ ಕುಡಿಬೋದು. ಡೈರೆಕ್ಟಾಗಿ ಕುಡಿಯೋದ್ರೆ ಸ್ವಲ್ಪ ಥರ ಇರ್ತದೆ. ಬಟ್ ನೀರಿಗೆ ಹಾಕಿ ಕುಡಿಬೇಕು. ಆ್ಯಕ್ಚುಲಿ ಅಕ್ಕವ್ರಿಗೇನು ಆಗ್ಬಿಟ್ಟಿದೆ, ಅದು ಸ್ಟ್ರೋಕ್ ಆಗಿದೆ, ಅವ್ರಿಗೂ ಅದು ಮದುವೆ ಆಗಿದೆ. ಕುಡಿಬೋದು ಸ್ವಲ್ಪ ತಗೊಳ್ಳಿ. ಆಮೇಲೆ ಇದರಲ್ಲಿ ಏನಾಗ್ತದೆ ಗೊತ್ತಾ, ಬಾಡಿ ಟಾಕ್ಸಿನ್ ರಿಮೂವ್ ಆಗ್ತದೆ, ಡೈಜೆಷನ್ ಕ್ಲಿಯರ್ ಆಗ್ತದೆ, ಮೋಷನ್ ಕ್ಲಿಯರ್ ಆಗ್ತದೆ, ಎವ್ರಿಥಿಂಗ್ ಕ್ಲಿಯರ್ ಆಗ್ತದೆ ಸರ್ ಇದರಲ್ಲಿ. ಈಗ ಹಿಂಗೆ ಸುಖ ತಗೊಂಬಿಡಿ, ನೀ ಡೈಲ್ಯೂಟ್ ಮಾಡೋದು ಬೇಡ ತಗೊಳ್ಳಿ. ಸ್ವಲ್ಪ ಇದೆಲ್ಲ ಯಾಕೆ ಏನಾಗೋದಿಲ್ಲ. ಜೈ ಕರೆಕ್ಟು, ಹಸು ಬಂದಿಲ್ಲ. ರವಿರಾಜ್ ಅವರೇ ಹೇಗಿದೆ? ಚೆನ್ನಾಗಿದೆಯಾ? ಮಡಿಕೇರಿ ಹತ್ರ ಒಬ್ಬರು ಕಡೆಯಿಂದ ನಮಗೆ ಸಪ್ಲೈ ಇದೆ ಸರ್ ಇದು. ಬಟ್ ನಮ್ಮದು ಇದೆ, ಬಟ್ ಅಷ್ಟು ನಮ್ಗೆ ಸಿಗೋದಿಲ್ಲ. ನಾಟಿ ಹಸು ಇದೆ, ಅಷ್ಟು ಸಿಗಲ್ಲ. ಅಲ್ಲಿಂದ ತರಿಸ್ತೇವೆ, ಡಿಸ್ಟಿಲೇಟರ್ ಮಾಡಿಕೊಡ್ತಾರೆ ಅಷ್ಟೇ. ಇದು ಟಿಂಚರ್ ಸರ್. ಇದು ಏನು ಟಿಂಚರ್? ಗಾಯಿಗೆ ಆಗ್ತದಲ್ಲ, ಗಾಯಿಗೆ ಏನಾದರೂ ಆಗ್ತದೆ, ಟಿಂಚರ್ ಹಾಕ್ತಿರಲ್ಲ ಔಷಧಿ, ಅದು ಸರ್. ಇದು ನೀರು ಸರ್, ಎಷ್ಟು ನೀರು ಹಾಕಿದ್ದೀವಿ ಸರ್. ಇದು ಮಾಮೂಲಿ ನೀರಿಗೆ ಒಂದು ಈ ಟಿಂಚರ್ ಇದೆಯಲ್ಲ, ಸ್ವಲ್ಪ ಟಿಂಚರ್ ಹಾಕ್ತೀವಿ ಸರ್ ತಮಗೆ. ಗಾಯದ ಔಷಧಿ ಹಾಕ್ತೀವಿ ಸರ್. ಏನಾಯ್ತು ಸರ್, ಅದು ಕೆಮಿಕಲ್ ಹಾಕಿದ್ವಿ, ಕಲರ್ ಬಂದ್ಬಿಡ್ತು. ಇಸ್ಕಿ ಕಲರ್ ಆಯಿತು, ಅಂದರೆ ಕಲರ್ ಕೆಮಿಕಲ್ ಆಯಿತು ನೀರು. ಈ ನೀರನ್ನು ಮತ್ತೆ ನಾವು ಮಾಮೂಲಿ ಯಥಾಸ್ಥಿತಿ ತರೋಕ್ಕಾಗ್ತದೆ ಸರ್? ಆಗಲ್ಲ, ಚಾನ್ಸೇ ಇಲ್ಲ. ಚಾನ್ಸೇ ಇಲ್ವಾ? ದೇವರು ಭಗವಂತ ಗೋವಿನಲ್ಲಿ ಆ ಶಕ್ತಿ ಕೊಟ್ಟಿದೆ ನೋಡಿ ಸರ್. 2 ಕ್ಯಾಪ್ ಹಾಕರೆ ಸಾಕು ಸರ್. ನೋಡಿ ಸರ್, ವೈಟ್ ಆಗುತ್ತು. ಭಗವಂತ ಅಷ್ಟು ಶಕ್ತಿ ಇಟ್ಟಿದ್ದೇನೆ ಸರ್ ನಾಟಿ ಹಸುವಿನ ಗೋಮೂತ್ರದಲ್ಲಿ. ಇದನ್ನು ಮನುಷ್ಯ ರೆಗ್ಯುಲರ್ ತಗೊಂಡ್ರೆ ಸರ್ ಬಾಡಿಯಲ್ಲಿರೋಂಥ ಟಾಕ್ಸಿನ್ ಎಲ್ಲ ವಾಸಿ ಆಗ್ತದೆ ಸರ್. ಅದಕ್ಕೆ ಏನು ಹೇಳಿದ್ದೀವಿ, ಟಾಕ್ಸಿನ್ ರಿಮೂವಲ್ ಮೆಡಿಸಿನ್ ಅಂತ ನಾವೇ ಹೆಸರು ಕೊಟ್ಟಿರೋದು. ದೇಹದಲ್ಲಿ ವಿಷಕಾರಿ ನಿವಾರಕ ಔಷಧ ಅಂತ ನಾವೇ ಮಾಡಿದ್ದೀವಿ ಸರ್. ಬಾಡಿಲಿ ಏನೇನು ವಿಷಕಾರಿ ಅಂಶ ಇದೆಯಲ್ಲ ಸರ್, 100% ಇದು ವಾಸಿ ಆಗ್ತದೆ. ಕ್ಲಿಯರ್. 21 ದಿನ ರೆಗ್ಯುಲರ್ ಬೆಳಗ್ಗೆ ನೀರಲ್ಲಿ ಹಾಲೊಟ್ಟೆಯಲ್ಲಿ ತಗೊಂಡ್ರೆ ಅವ್ರಿಗೆ ಎಂತೋ ಇದೇ ಆಗಲಿ, ಮೋಷನ್ ಆಗದಿದ್ದಂಥ ಮೋಷನ್ ಇರ್ಬೋದು, ಪ್ರಾಬ್ಲಮ್. ಇವತ್ತು ಅದು ದೊಡ್ಡ ಸಮಸ್ಯೆ ಇದೆ ಸರ್ ಜನಗಳಿಗೆ, ಮೋಷನ್ ಪ್ರಾಬ್ಲಮ್ಮು. ಬೆಳಗ್ಗೆ ನೈಟು ಮಲಗಬೇಕಾದ್ರೂ ನೀರಲ್ಲಿ 2 ಕ್ಯಾಪು, ಬೆಳಗ್ಗೆ ಎದ್ದು ಬಿಫೋರ್
ಮೋಷನ್ಗೆ ಹೋಗಿ ತಗೊಂಡ್ರೆ ಅವ್ರಿಗೆ ಸಲೀಸಾಗಿ ಎಲ್ಲ ಕ್ಲಿಯರ್ ಆಗ್ತದೆ ಸರ್. ಇದು ಸರ್ ಈ ಥರ ಒಂದು ಗುಣ ಇದೆ ಇದಕ್ಕೆ. ಇದು ಸರ್ ಗ್ಯಾಸ್ಟ್ರಿಕ್ ಪೌಡ್ರ್ ಅಂತ ಮಾಡಿದ್ವಿ ಸರ್ ನಾವು ಇದರಲ್ಲಿ. ನಿಮ್ಗೆ ಎಷ್ಟೇ ಎದೆ ನಂಜುರಿತಿರಲಿ, ಎದೆ ಉರಿ, ಬಟ್ ಇದರಲ್ಲಿ ಯಾವುದೇ ಅಂದರೆ ಎಲ್ಲ ಇರೋವಂಥದ್ದು ಏನು ಕರಿ ಜೀರಿಗೆ ಇರ್ಬೋದು, ಆಮೇಲೆ ಮೆಣಸಿರ್ಬೋದು, ಈ ರೀತಿ ಮೆಂತ್ಯ ಇರ್ಬೋದು, ಕರಿ ಉಪ್ಪು, ಸೈಂಧವ ಲವಣ, ಮತ್ತು ಕಲ್ಲು ಸಕ್ಕರೆ, ತಾಟಿ ಬೆಲ್ಲ ಹಾಕಿ ರೆಡಿ ಮಾಡಿರೋ ಸರ್. ಎದೆ ನಂಜುರಿಯಾಗ ಜಸ್ಟ್ ಈ ತೆಗೆದು ಕುಡಿ ಸರ್ ಕೈಗೆ. ಇಷ್ಟು ತಗೊಂಬಿಟ್ಟು ನೀವು ನೀರು ಕುಡಿದ್ರೆ ಸರ್ ಎಂಥ ನೀವು ಓಮೇಜ್ ಮಾತೆ ತಿನ್ನೋ ಅವಶ್ಯಕತೆ ಇಲ್ಲ ಸರ್. ಹಾಂ, ನೀರು ತಗೊಳ್ಳಿ ಸರ್. ಸೇಮ್ ಅಜ್ವಾನ ಟೈಪ್ ಇರ್ತದೆ, ಏನಿರೋದಿಲ್ಲ ಬೇರೆ. ಬಾಯಲ್ಲಿ ಹಾಕಲ್ಲ, ಆಮೇಲೆ ನೀರು ಕುಡೀರಿ, ಏನಾಗಲ್ಲ. ಅವು ತಿನ್ನುವು, ಯಾರು ಬೇಕಾದ್ರೂ ತಗೊಂಬೋದು. ನಮ್ಮ ಕ್ಯಾಮ್ರಾಮನ್ ಅವ್ರು ಬಳಸ್ಕೊತಾ ಇದ್ದಾರೆ. ಇಲ್ಲ ತಗೊಳ್ಳಿ, ಬಳಸ್ಕೊಳ್ಳಿ. ಇದು ಪ್ರೋಟೀನ್ ಪೌಡರ್ ಅಂತ ನಾವು ಮಾಡಿರಿ ಸರ್. ಹಾಂ, ಈ ಸಿರಿಧಾನ್ಯಗಳಿದಾವಲ್ಲ ಸರ್, ಎಲ್ಲ ಥರ ಕಾಳು ಕಡಿ ಅಂದರೆ ಎಲ್ಲ ಥರ ಕಾಳುಗಳು ಧಾನ್ಯಗಳನ್ನು ಹಾಕಿದ್ವಿ. ದ್ವಿದಳ ಧಾನ್ಯ, ಏಕದಳ ಧಾನ್ಯ, ಇದರಲ್ಲಿ ಮಸಾಲೆ ಪದಾರ್ಥಗಳು, ಹೀಪುಲಿ ಮತ್ತು ಆಯುರ್ವೇದ ಅಂಶ ಇರುವಂಥ ಎಲ್ಲ ಹಾಕಿ ಸುಮಾರು ಅದೊಂದು 90 ಇಂಗ್ರೀಡಿಯೆಂಟ್ಸ್ ಇರಬೇಕು ಸರ್. ಇದರಲ್ಲಿ 90 ವಸ್ತುಗಳು ಇದರಲ್ಲಿ ಇರಬೇಕು. ಹಾಕಿ ರೆಡಿ ಮಾಡಿರ್ತೀವಿ. ಏನಂದರೆ ಇವರು ಇಲ್ಲಿ ಬರ್ತಾರಲ್ಲ, ಅವ್ರಿಗೆ ಬೇಗ ಪ್ರೋಟೀನ್ ಸಿಗಬೇಕು ಮತ್ತು ಅವ್ರು ಬೇಗ ರಿಕವರಿ ಆಗಬೇಕು, ಎನರ್ಜಿ ಬರಬೇಕು. ಇದನ್ನು ಬೆಳಗ್ಗೆ 2 ಸ್ಪೂನ್ ಹಾಕ್ಕೊಂಡು ಗಂಜಿ ಮಾಡ್ಬೋದು ಸರ್, ತಿನ್ಬೋದು. ಬಟ್ ಎಲ್ಲ ಥರ ಹಾಕಿರ್ತೀವಿ, ಎಲ್ಲ ಇದು ಮಾಡಿರ್ತೀವಿ. ಇದನ್ನು ಬೆಳಗ್ಗೆ ಒಂದೊಂದು ಲೋಟ ಗಂಜಿ ಮಾಡಿಸಿ ಅವ್ರು ಪೇಷಂಟ್ಗೆಲ್ಲ ಕೊಟ್ಬಿಟ್ರೆ ಆರಾಮ ಊಟ ಕೊಡಲಿಲ್ಲ ಅಂದ್ರೆ ಸುಟ್ಟಿರ್ತದೆ. ಬಾದಾಮಿ, ಗೋಡಂಬಿ ಎಲ್ಲ, ಪಿಸ್ತಾ, ಏಲಕ್ಕಿ ಎಲ್ಲ ಥರ ಸರ್. ಪ್ರೋಟೀನ್ ಪೋಷಕಾಂಶ ಇದೊಂದು ತಗೊಂಡು ಏನೇನು ಬೇಕು ಎಲ್ಲ ಇದರಲ್ಲಿ ಇರೋ ರೀತಿಗೆ ಹಾಕಿರ್ತೀವಿ. ಆಮೇಲೆ ಹೆಚ್ಚಿಗೆ ಇದರಲ್ಲಿ ನಾವು ನುಗ್ಗೆ ಸೊಪ್ಪು ಇರ್ತಲ್ಲ, ಅದನ್ನು ಡ್ರೈ ಮಾಡಿರ್ತೀವಿ ಇಲ್ಲಿ, ಅದು ಕೂಡ ಇದರಲ್ಲಿ ಇರ್ತದೆ ಸರ್. ವೆರಿ ನೈಸ್. ನುಗ್ಗೆ ಒಳ್ಳೆಯದು. ಹೌದು, ಅದು ವಿಟಮಿನ್ನು ಇರೋದ್ರಿಂದ ಹಾಗಾಗಿ ಇದನ್ನು ರೆಡಿ ಮಾಡಿ ಇದು ಮಾಡಿರ್ತೀವಿ ಸರ್. ಇದನ್ನು ಕೊಡ್ತೀವಿ ಇಲ್ಲಿ ಪೇಷಂಟ್ಗೆ. ಆಮೇಲೆ ಇದು ಅದೇ ಹೇಳಿದ ಮೇಕೆ ತುಪ್ಪ ಅಂದ್ರಲ್ಲ, ಹೌದು, ಪೇಷಂಟ್ಗೆ ಹೆಚ್ಚು ಅದು ಬ್ಲಡ್ಡು ತಿನ್ನಾಗೋದಕ್ಕೆ ಅಂದರೆ ಎಲ್ಲೇ ಕ್ಲಾಟಿ ರಿಮೂವ್ ಆಗಬೇಕು, ಅದಕ್ಕೋಸ್ಕರ ನಾವು ಮಾಡಿರೋಂಥದ್ದು ಸರ್. ಇದರಲ್ಲಿ ಮೇಕೆ ತುಪ್ಪ ಇದರಲ್ಲಿ ಮಿಕ್ಸ್ ಮಾಡಿ ಗಿಡಮೂಲಿಕೆಗಳನ್ನು ಮತ್ತು ಇವುಗಳನ್ನು ಹಾಕಿ ರೆಡಿ ಮಾಡಿರೋಂಥದ್ದು. ಹೆಂಗೆ ತೊಗೋಬೇಕಿದು? 1 ಸ್ಪೂನು ತಗೊಳೋದು ಅಷ್ಟೇ. ಡೈರೆಕ್ಟ್ ತಗೊಬೋದು 1 ಸ್ಪೂನು. ಇದನ್ನು ತಗೊಬೋದು. ಇದು ಇದರ ಮೇಲೆ ಒಂದು 300 ರೂಪಾಯಿ ಹಾಕಿದ್ದೀವಿ ಸರ್. 300 ರೂಪಾಯಿ ಮೇಕೆ ತುಪ್ಪ ಸರ್. ಅಂದರೆ ಒಂದು ಇದು ಏನಿದೆಯಲ್ಲ, ಇದು 50 ಗ್ರಾಮ್ ಏನೋ ಬರ್ತದೆ. ಇದು 50 ml ಏನೋ ಬರ್ತದೆ ಸರ್. ಕನಿಷ್ಠ ಅಂದರೆ ಇದಕ್ಕೆ ಒಂದು 25 ಲೀಟ್ರು ಇನ್ನು 20 ಲೀಟ್ರು ಇಲ್ಲ ಒಂದು 15 ಲೀಟ್ರ್ ಮೇಲೆ ಹಾಲಿನ ಗುಣ ಇದರಲ್ಲಿ ಇದೆ ಸರ್. ಹಾಲಿನ ಅಂಶ ಇರ್ತದೆ, ಅಷ್ಟು ಇರ್ತದೆ. ಬಟ್ ಹೀಟ್ ಆಗ್ತದೆ, ಹೆಚ್ಚು ಹೀಟ್ ಆಗ್ತದೆ ಇದು. ಬಟ್ ಹೆಚ್ಚಿಗೆ ತಗೊಳ್ಬಾರ್ದು, ಪದೇ ತಗೊಂತೀವಿ ಅಂತ. ಡೈಲಿ 1 ಸ್ಪೂನು ಇದು ಸ್ಟ್ರೋಕ್ ಆದಂಥವ್ರಿಗೆ ಬಾಡಿ ಹೀಟ್ ಆಗುತ್ತೆ. ನಮ್ದು ಏನಂದರೆ ಇಲ್ಲಿ ನಾವು ಹೇಳ್ತೀವಿ ನೀವು ಪಥ್ಯ ಇರಬೇಕಂತ ಒಂದು ಪಥ್ಯ ಒಂದು ಇದು ಇದೆ ಸರ್, ಚಾರ್ಟ್ ಇದೆ. ಕೆಲವ್ರು ಏನು ಮಾಡ್ತಾರೆ, ತಗೊಂಬಿಡ್ತಾರೆ ಗೊತ್ತಿದ್ದ. ಅದಕ್ಕೇನು ಮಾಡ್ತೀವಿ ಅಂದರೆ ಬಾಡಿ ಅವರು ನಮ್ಮ ಹತ್ರ ಮೆಡಿಸಿನ್ ತಗೊಂಡೋಗೋ 2 ತಿಂಗಳು 3 ತಿಂಗಳು ತಲ್ಲ ಅವ್ರು ಏನೇ ತಗೊಂಡ್ರು ಅದನ್ನು ಹೊಡಿಬೇಕಲ್ಲ. ಕೋಲ್ಡ್ ಪದಾರ್ಥ ತಗೊಂಡ್ರು ಕೂಡ ಬಾಡಿ ಹೀಟ್ ಆಗೋಕ್ಕೆ ನಮ್ಮದು ಮೆಡಿಸನ್ ಸರ್, ಬೇರೆ ಇನ್ನೇನು ಇದು ಕೊಡೋದಿಲ್ಲ ಇದು. ಆಮೇಲೆ ಇಲ್ಲಿ ಕ್ಯಾಪ್ಸೂಲ್ ಮಾಡಿದ್ವಿ ಸರ್ ನಾವು. ಈ ಕ್ಯಾಪ್ಸೂಲ್ ಏನು ಮಾಡಿದೆ ಅಂದರೆ ಮೊದಲು ಒಂದು ಇದು ಮಾಡಿದ್ವಿ, ಪೌಡ್ರ್ ಕೊಡೀವಿ. ಕೆಲವು ಪೌಡ್ರ್ ತಿನ್ನಲ್ಲ, ಕೆಲವರು ಬಿಸಾಕ್ತಾರೆ ಪೌಡ್ರು. ಆಮೇಲೆ ಇದರಲ್ಲಿ ಏನೋ ಇಂಗ್ಲೀಷ್ ಮೆಡಿಸನ್ ಅಂತಲೂ ಕೆಲವ್ರು ತಿಳ್ಕೊಂತಾರೆ. ಇದೇ ನಾವೇ ಮನೆಯಲ್ಲಿ ಮಾಡಿ ತುಂಬಿರೋಂಥದ್ದು ಈ ಪೌಡ್ರ್ ಸರ್. ಇದು ಅಯ್ಯೋ, ಈಗ ಕೊಟ್ಟಲ್ಲ ಅದೇ ಪೌಡ್ರ್ ಅದು? ಅದಲ್ಲ, ಇದು ಬೇರೆ. ಇದು ಬೇರೆನಾ? ಇದು ಗಿಡಮೂಲಿಕೆಗಳನ್ನು ಹಾಕಿ ಅಲ್ಲಿ ಆಗಲೇ ನಾವು ಅಲ್ಲಿ ರುಬ್ಬಿ ನಿಮ್ಗೆ ತೋರಿಸುವಲ್ಲ ಔಷಧಿ, ಅದನ್ನು ಡ್ರೈ ಕಂಟೆಂಟ್ ತಂದು ಮಾಡಿರೋದು ಪೌಡ್ರ್ಗಳನ್ನು ಒಣಸಿ ಕುಡಿಯೋಕ್ಕೆ ಕೊಟ್ಟರುವಲ್ಲ, ಸೇಮ್ ಕಂಟೆಂಟಕ್ಕೆ ಸೇಮ್ ಇದನ್ನೇ ಇದರಲ್ಲಿ ಡ್ರೈ ಮಾಡಿ ಪುಡಿಗಳನ್ನು ಹಾಕಿ ತುಂಬಿರೋಂಥದ್ದು. ಅದನ್ನು ಮಾತ್ರೆ ಮಾಡಿ ಕೊಡ್ತಾ ಇರೋದು ಅಷ್ಟೇ. ಸೀಕ್ರೆಟ್ ಎಲ್ಲ ತೋರಿಸ್ತಾ ಇದ್ದೀರಾ? ಅಲ್ಲ, ತೋರ್ಸೋಣ. ಏನು ಅದರಲ್ಲಿ ಏನು ಸೀಕ್ರೆಟ್ ಇಲ್ಲ ಸರ್, ಏನು ಸೀಕ್ರೆಟ್ ಇಲ್ಲ. ಮತ್ತು ಇದು ಇದೆಯಲ್ಲ ನಾಜಲ್ಸ್ ಇದೆಯಲ್ಲ, ಮೂಗು ಹಾಕೊಳ್ಳೋದು, ಇದು ನಾಟಿ ಹಸುವಿನ ತುಪ್ಪ ಸರ್. ಸಿಂಪಲ್ ನಾಟಿ ಹಸುವಿನ ತುಪ್ಪ. ಅದಕ್ಕೆ ಸ್ವಲ್ಪ ಇದು ಏನು ಅರಿಶಿಣ ಸ್ವಲ್ಪ ಹಾಕಿದ್ದೀವಿ. ಇದನ್ನು ಹಾಕಿ ಇದು ಮಾಡ್ತೀವಿ. ಮೂಗಲ್ಲಿ ಹಾಕೊಂಡ್ರೆ ಬ್ರೈನಲ್ಲಿ ಕ್ಲಾಟ್ ಇರ್ಬೋದು, ತಲೆಗೆ ಸಂಬಂಧಪಟ್ಟ ಏನೇ ಇದ್ರೂ ವಾಸಿ ಆಗ್ತದೆ. ಕಣ್ಣು ಇದು ಆಮೇಲೆ ಕಣ್ಣಿಗೆ ಮುಂಜಿರ್ತದಲ್ಲ ಸ್ವಲ್ಪ, ಈ ಔಷಧಿ ಇದನ್ನು ತೆಗೆದುಕೊಂಡಂಥವ್ರು ಪಾಪ ಒಬ್ಬ ಲೇಡಿ, ಅವ್ರಿಗೆ ಕಣ್ಣಿನ ಗುಣ ಕಾಣ್ತಿರಲಿಲ್ಲ ಅಂಥದ್ದು ಪೂರ್ತಿ ಕಂಡು ಸರ್ ನಿಮ್ಮ ಇದಕ್ಕೊಂದು ಗೋವು ಕೊಡ್ತೀವಿ ಅಂತ ನಮಗೊಂದು ಗೋವಿನ ಇದು ಕೊಟ್ಟಿದ್ದಾರೆ ಸರ್. ಹಸು ಗಿಫ್ಟ್ ಮಾಡಿದ್ದಾರೆ. ಕೊಡ್ತೀವಿ ಅಂತೇಳಿ ಒಂದು ಗೋವನ್ನು ಇದು ಮಾಡಿದ್ದಾರೆ.
ಗೋವು ಕೊಟ್ಟು ಹೋಗಿದ್ದಾರೆ. ನಾನು ಕಣ್ಣು ಬಂದಿದೆ, ಕಣ್ಣು ದೃಷ್ಟಿ ಬಂದಿದೆ ಇಲ್ಲಿ ಅಂದ್ಬಿಟ್ಟೇಳಿ ಒಂದು ಗೋವು ಕೊಟ್ಟು ಹೋಗಿದ್ದಾರೆ ಇಲ್ಲಿಗೆ. ಡ್ರಾಪ್ ಒಂದೊಂದು ಡ್ರಾಪಲ್ಲಿ 4 ಡ್ರಾಪ್ ಎಷ್ಟು ಹಾಕೊಂಡ್ರೆ ಏನೂ ಆಗೋದಿಲ್ಲ. ಏನು ಸೈಡ್ ಎಫೆಕ್ಟ್ ಇಲ್ಲ. ನೋ ಸೈಡ್ ಎಫೆಕ್ಟ್ ಸರ್. ತುಪ್ಪದಲ್ಲಿ ಏನಿರ್ತದೆ ಸರ್. ಕರೆಕ್ಟ್. ಆಮೇಲೆ ಹೆಚ್ಚಿಗೆ ನಾಟಿ ಹಸುವಿನ ತುಪ್ಪ ತಿನ್ಬೇಕು ಸರ್. ಡಾಕ್ಟ್ರುಗಳು ಹೇಳ್ತಾರೆ ತುಪ್ಪ ತಿನ್ನಬೇಡಿ ಅಂತಾರೆ. ಆಮೇಲೆ ಒಂದು ಹಾರ್ಟ್ ಏನಾದರೂ ಪ್ರಾಬ್ಲಮ್ ಇರೋಂಥವ್ರಿಗೆ ವಾಲ್ ಬ್ಲ್ಯಾಕ್ ಆಗಿರ್ತವಲ್ಲ ಸರ್, ಒಂದು ತಿಂಗಳಲ್ಲಿ 3 ಲೀಟ್ರು ಇಲ್ಲ 2ರಿಂದ 2.5 ಲೀಟ್ರ್ ಇಲ್ಲ 3 ಲೀಟ್ರ್ ತುಪ್ಪ ತಿಂದರೆ ಹಾರ್ಟ್ ಬ್ಲಾಕೇಜ್ ರಿಮೂವ್ ಆಗ್ತದೆ ಸರ್. ಸರ್ ತುಪ್ಪ ತಿಂದರೆ ನಿಮ್ಮ ಹಾರ್ಟ್ ಬ್ಲಾಕ್ ಆಗ್ತಿರೋಂಥ ಸುದ್ದಿ ಎಬ್ಬಿಸ್ತಾರೆ. ತುಪ್ಪ ತಿಂದರೆ ಹಾರ್ಟ್ ಬ್ಲಾಕೇಜ್ ರಿಮೂವ್ ಆಗ್ತದೆ. ಇದು ಬೇಕಾದ್ರೆ ನೀವು ಯಾರಿಗಾದ್ರೂ ಕೊಡಿ. ತುಪ್ಪ ಅಂದರೆ ನಾಟಿ ಹಸುವಿನ ತುಪ್ಪ ಆಗಿರಬೇಕು. ಯಾವುದೋ ಈ ಡೈರಿ ಹಸು ಅಲ್ಲ. ಅಲ್ಲ ನಾಟಿ ಹಸುವಿನ ತುಪ್ಪ. ಇವತ್ತು ನಿಜವಾದ ನಾಟಿ ಹಸು ತುಪ್ಪ 2,500ರಿಂದ 3,000 ಸರ್. ಪ್ಯೂರ್. ಅಂದರೆ ನಮ್ಗೆ ಇಲ್ಲೊಂದು ಆಶ್ರಮ ಇದೆ, ಗೋ ಆಶ್ರಮ. ಆ ಗೋ ಆಶ್ರಮದ ನಮ್ಮದು ಒಂಥರ ಸೇವೆನಾಗಲಿ 2,500 ಕೊಟ್ಟು ನಾವು 1 kg ತರ್ತೀವಿ ಸರ್. ಬೇರೆ ಏನೋ 2,500 ಕೊಡ್ಬೇಕಂತಾರೆ. ನಾವು ಅದನ್ನು ಭಾಳ ಗೌರವಯುತವಾಗಿ ನೆಮ್ಮದಿಯಾಗಿ ಕೊಡ್ತೀವಿ 2,500. ಯಾಕಂದರೆ ಗೋವುಗಳು ಗೋವು ತಂದರೆ ಗೋವಿಂದ ಮೆಡಿಸಿನ್ ಮಾಡ್ತಾಯಿದ್ದೀವಿ ನಾವು. ಗ್ರೇಟ್, ವೆರಿ ನೈಸ್. ಅದರಿಂದ ನಾಟಿ ಹಸುವಿನ ತುಪ್ಪ ಇದೆಯಲ್ಲ ಅದರಷ್ಟು ಶ್ರೇಷ್ಠವಾದ ಅಮೃತ ಯಾವುದಿಲ್ಲ ಅಂತ ಹೇಳ್ಬೋದು. ನಿಮಗೆ ಪ್ರತಿಯೊಂದು ಬೇಕು ಸರ್. ಈಗ ನಿಮ್ಮದೊಂದು ವೆಹಿಕಲ್ ಇರ್ತದೆ, ವೆಹಿಕಲ್ ರನ್ ಆಗ್ಬೇಕಾದ್ರೆ ಈಸಿ ಮೂವ್ ಆಗ್ಬೇಕಾದ್ರೆ ಏನು ಹಾಕಬೇಕು? ಲೂಬ್ರಿಕೆಂಟ್, ಗ್ರೀಸು, ಆಯಿಲ್ ಹಾಕಲೇಬೇಕು. ನಿಮ್ಮ ದೇಹ ಅನ್ನೋದು ಒಂದು ಮಿಷಿನ್ಗೆ ನಾವೇನು ಕೊಡ್ತಿದ್ದೀರಿ? ಗ್ರೀಸು ಆಯಿಲ್ ಎಲ್ಲಿ ಹಾಕ್ತಾ ಇದ್ದೀರಿ? ಅದು ಇದು ಹೆಚ್ಚು ತುಪ್ಪ ತಿನ್ನಬೇಕು. ಹಿಂದೆ ಕಾಲದಲ್ಲಿ ತುಪ್ಪ ತಿಂತಿದ್ರು ಯಾರು ಕಾಯಿಲೆ ಬರ್ತಿತ್ತು? ಕರೆಕ್ಟ್. ಹಾಂ, ಎಲ್ಲ 100 ವರ್ಷ ಬದುಕೋರು, 100 ವರ್ಷ ಬದುಕೋರು, 20 ಮಕ್ಕಳು. ಅದು ಬೇರೆ, ಅದು ಎನರ್ಜಿನೇ ಬೇರೆ, ಎನರ್ಜಿನೇ ಬೇರೆ. ನಾಟಿ ಹಸು ತುಪ್ಪ ಇದೆಯಲ್ಲ, ತುಪ್ಪ ಅದು ಅಮೃತ ಅಂತ ಹೇಳೋರು. ಅಷ್ಟಿಲ್ದರೆ ಹೇಳಿಲ್ಲ ಅಮೃತ ಅಂತ, ಅದಕ್ಕೆ ಹೆಸರಿಟ್ಟಿದ್ದು ಅಮೃತ ಅಂತ. ಬಟ್ ಅದನ್ನು ನಾವು ಹಾಲು ಕರೆಯೋದಕ್ಕೋಸ್ಕರ ಬೇರೆ ಬೇರೆ ಈ ಸೀಮೆ ಹಸುಗಳನ್ನು, ಜರ್ಸಿ ಹಸುಗಳನ್ನು ತಂದಿದ್ದೀವಿ. ಅದು ವ್ಯಾವಹಾರಿಕವಾಗಿ. ಆದರೆ ನಾಟಿ ಹಸು ತುಪ್ಪ ಇದೆಯಲ್ಲ ಇದರಷ್ಟು ಶ್ರೇಷ್ಠವಾದ್ದು ಬೇರೆ ಏನಿಲ್ಲ ಸರ್. ಮನುಷ್ಯ ತಿನ್ನಲೇಬೇಕು, ನಿಜವಾದ ಅಮೃತ. ಆಮೇಲೆ ಮನುಷ್ಯ ಸರ್ ಇವತ್ತು ಎಣ್ಣೆನ ಬಿಡಬೇಕು. ಇವತ್ತು ಆಯಿಲ್ ಇದೆಯಲ್ಲ, ಏನು ಕುಕ್ಕಿಂಗ್ ಆಯಿಲ್ ಅಂತಿದ್ದೀವಲ್ಲ, ಅದನ್ನೊಂದು ದೂರ ಮಾಡಬೇಕು ಸರ್. ಸ್ಟ್ರೋಕಿಂದ ದೂರ ಇರಬೇಕಂದ್ರೆ ಇದೆ, ಅದರಿಂದ ದೂರ ಇರ್ಬೋದು. ಒಂದು ಟೆನ್ಷನ್ನು, ಎಣ್ಣೆದು ಸಾಲ ಮಾಡಿರಬಾರ್ದು. ಹೆಚ್ಚು ಇಲ್ಲಿ ಬರೋರು ಸಾಲ ಮಾಡಿರೋರು, ಸಂಸಾರಿಕವಾಗಿ ಸಮಸ್ಯೆ ಇರೋರೇ ಇಲ್ಲಿಗೆ ಹೆಚ್ಚು ಸ್ಟ್ರೋಕ್ ಆಗಿ ಇಲ್ಲಿ ಬರೋದು. 95% ಅವರೇ ಸಾಲ ಮಾಡಿರ್ತಾರೆ, ಸಂಸಾರ ಸಮಸ್ಯೆಯಲ್ಲಿರ್ತಾರೆ. ಅವ್ರಿಗೆ ಮಾತ್ರ ಇಲ್ಲಿ ಹೆಚ್ಚು ಬರೋರೆಲ್ಲ ಅವರೇ. ಸಂಸಾರಸ್ಥರಿಗೆ ಸ್ಟ್ರೋಕ್ ಹೊಡೆಯುತ್ತೆ. ಅಂದರೆ ಹೆಚ್ಚು ಸಮಸ್ಯೆ ಇರೋರು, ಸಂಸಾರಸ್ಥರಲ್ಲ, ಸಂಸಾರದ ಸಮಸ್ಯೆ ಇರೋರು ಮತ್ತು ಸಾಲ ಮಾಡಿರ್ತಾರಲ್ಲ ಅವರಿಗೆ ಹೆಚ್ಚು. ಅಂದರೆ ಅವ್ರು ಬಂದು ಹೇಳ್ತಾರಲ್ಲ, ಯಾಕೆ ಏನು ಸಮಸ್ಯೆ, ಬಿ ಪಿ ಬಂತು ಸರ್, ಬಿ ಪಿ ಯಾಕೆ ಬಂತು, ಏನು ರೀಸನ್ ಅಂತ ಅವ್ರನ್ನ ಕೆದಕ್ತಾ ಹೋದ್ರೆ ಪ್ರತಿದಿನ ನಾವು, ಇಲ್ಲ ಸಾಲಕ್ಕೆ ಸಿಕ್ಕಾಕೊಂಡು, ಸಾಲಿನ ಸುಳಿಗೆ ಸಿಕ್ಕಾಕೊಂಡಿರ್ತಾರೆ, ಇಲ್ಲ ಅಂದರೆ ಅವರ ಒಂದು ಸಮಸ್ಯೆಯಲ್ಲಿ ಏನು ಸಂಸಾರಿಕ ಸಮಸ್ಯೆನೋ ಬೇರೆ ಇನ್ನೇನೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡೆ ಸ್ಟ್ರೋಕ್ ಆಗೋದು ಸರ್. ಹಾಗಾಗಿ ಯಾರು ಈ ಒಂದು ಸಾಲ ಸಮಸ್ಯೆ ಮತ್ತು ಈ ಬೇರೆ ಬೇರೆ ಸಮಸ್ಯೆಗಳಿಲ್ಲಲ್ಲ, ಟೆನ್ಷನ್ನು, ಆಮೇಲೆ ಕೆಲಸದ ಒತ್ತಡ. ಅವರು ಆಗಲೇ ಒಬ್ಬ ಪೊಲೀಸರು ಇದ್ರಲ್ಲ, ಅವರಿಗೆ ಸ್ಟ್ರೋಕ್ ಆಗಿರೋದು ಯಾಕೆ ಅಂದರೆ ಅವ್ರು ಕೆಲಸ ಮಾಡಿ ಅಲ್ಲ, ಅವರ ಹೈಯರ್ ಆಫೀಸರ್ ಪ್ರೆಷರ್ಗೋಸ್ಕರ ಅದನ್ನು ಸ್ಟ್ರೋಕ್ ಆಗಿರೋದು. ಬೇಕಾದ್ರೆ ನೀವು ಚೆಕ್ ಮಾಡಿ, ಇನ್ನೂ ಇಲ್ಲೇ ಇರ್ತಾರೆ. ಅವರ ಹಿಂದಿಂದ ಸ್ವಲ್ಪ ಕಿದಕ್ರಿ, ಅದು ಅಷ್ಟೇ ಇರ್ತದೆ, ಬೇರೆ ಏನೂ ಇರೋದಿಲ್ಲ. ಮೇಲಧಿಕಾರಿ ಭಯಂಕರ ಪ್ರೆಷರ್ ಹಾಕಿರ್ತಾರೆ, ಏನೋ ಪ್ರೆಷರ್ ಹಾಕಿ ಸಮಸ್ಯೆಗೆ ಸಿಗೋಕ್ಕೆ ಆಗಿರ್ತದೆ ಅಷ್ಟೇ. ಬಿ ಪಿ ಆಗಿ ಆಗಿರ್ತದೆ, ಇದೇ ಸಮಸ್ಯೆ. ಸ್ಟ್ರೋಕಿಂದ ತುಂಬ ಒತ್ತಡದಲ್ಲಿ ಬದುಕ್ತಿದ್ದಾನೆ ಪ್ರತಿಯೊಬ್ಬರು, ಒತ್ತಡ. ಅದಕ್ಕೆ ಹೇಳೋದಂದರೆ ಈ ಒತ್ತಡ ಇರೋದ್ರಿಂದನೇ ಇದಾಗೋದು. ಹಾರ್ಟ್ ಅಟ್ಯಾಕು ಮತ್ತು ಸ್ಟ್ರೋಕ್ ಆಗೋದು ಇವೆರಡರಿಂದನೇ. ಒತ್ತಡದಿಂದ ಬಿ ಪಿ ಆಗ್ತದೆ, ಬಿ ಪಿ ಅದು ಬ್ಲಡ್ ಪ್ರೆಷರ್ ಆಗೇ ಆಗ್ತದೆ ಆ್ಯಸ್ ಯೂಶುವಲಾಗಿ. ಆಮೇಲೆ ಇವತ್ತು ನಾವು ತಿಂತಾ ಇರೋ ಊಟ, ಆಮೇಲೆ ಏನು ಅಜಿಟಮೋಟೋ ಏನೋ ಅಂತಾರಲ್ಲ, ಟೆಸ್ಟಿಂಗ್ ಪೌಡ್ರು, ಇವಿಂದ ಎಲ್ಲ ಬರ್ತಾ ಇರೋಂಥದ್ದು ಸಮಸ್ಯೆ ಆಗ್ತಾ ಇರೋದೇ ಇಲ್ಲಿಂದ. ಎಸ್, ಇವಕ್ಕೆಲ್ಲ ಲೈಸೆನ್ಸ್ ತೊಗೊಂಡಿದ್ದೀರಾ ಸರ್? ಏನಿಲ್ಲ, ನಾವು ಪಾರಂಪರಿಕ ವೈದ್ಯ, ಬಟ್ ಲೈಸೆನ್ಸ್ ಏನು ನಾವು ತಗೊಂಡಿಲ್ಲ ಸರ್. ಬಟ್ ಲೈಸೆನ್ಸ್ ಅವಶ್ಯಕತೆ ಇಲ್ಲ, ನಾವು ಅವಶ್ಯಕತೆ ಪಾರಂಪರಿಕ. ಇದರಲ್ಲಿ ಇದು ಯಾರು ಬೇಕಾದ್ರೆ ಬರಲಿ. ಇವಾಗ ಪ್ರತಿಯೊಂದು ತುಪ್ಪ ಏನು ಲೈಸೆನ್ಸ್ ತಗೊಂತೀರಿ? ಗಂಜಲ ಏನು ಕೊಡ್ತೀರಿ? ಸಿರಿಧಾನ್ಯಗಳು ಎಲ್ಲ ಇರೋಂಥ ಮಸಾಲೆ ಪದಾರ್ಥಗಳು ಇದರಲ್ಲಿ ಇರೋದು, ಬೇರೆ ಇನ್ನೇನಿಲ್ಲ. ಬೇಕಾದ್ರೆ ಇಲ್ಲೇ ಇದೆ, ಹಾಕಿಬಿಟ್ಟಿದ್ದೀವಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಯಾವುದು ನಾವು ಯಾವುದೇ ಕೆಮಿಕಲ್ ಬಳಸಲ್ಲ ಸರ್. ಓಕೆ, ಇಲ್ಲಿ ಯಾವುದೇ ಕೆಮಿಕಲ್ ಬಳಸೋದು, ಇನ್ನೊಂದು ಮಾಡೋದು, ಬೇರೆ ಏನು ನಾವು ಏನು ಮಾಡೋದಿಲ್ಲ. ಎಲ್ಲ ಪ್ರತಿದಿನ ತಿನ್ನೋಂಥ ಪದಾರ್ಥಗಳಲ್ಲಿ ಗಿಡಮೂಲಿಕೆಗಳನ್ನು ಕೊಟ್ಟಿರೋಂಥದ್ದು. ಅದಕ್ಕೆ ಇದ್ರ ಮೇಲೆ ಪಾರಂಪರಿಕ ಹಾಕಿಬಿಟ್ಟಿದ್ದೀವಿ. ಯಾರು ಬೇಕಾದ್ರೆ ಇದರಲ್ಲಿ ಏನಿದೆ ಯಾರು ಬಂದು ಕೇಳಿದ್ರು ಹೇಳ್ತೀವಿ, ಇದರಲ್ಲಿ ಏನಿದೆ ವಸ್ತು
ಏನು ಕಂಟೆಂಟ್ ಇದೆ ಅಂತ ಹೇಳ್ತೀವಿ. ವೆರಿ ನೈಸ್. ಇಲ್ಲ ಸೀಕ್ರೆಟ್ ಏನಿಲ್ಲ. ಸೊ ಇದಿಷ್ಟು ಮಾಡಿ ಈ ಥರ ಒಂದು ಬ್ಯಾಗ್ ಎಲ್ಲ ಕೊಟ್ಬಿಡ್ತೀರಾ? ಹಾಂ, ಹೋಗ್ಬೇಕಾದ್ರೆ ಬ್ಯಾಗ್ ಅವ್ರು ಕೇಳ್ತಾರಲ್ಲ ಎಲ್ಲ ಆಗಲ್ಲ, ಹಾಗೆ ಈ ಬ್ಯಾಗಲ್ಲಿ ಹಾಕಿ ಈ ಮೆಡಿಸಿನ್ನ ಕೊಡ್ತೀವಿ ಸರ್. ಸೊ ನಿಮ್ಮ ಟ್ರೀಟ್ಮೆಂಟ್ಗೆ ಎಷ್ಟು ದುಡ್ಡು? ಈಗ ಸ್ಟ್ರೋಕ್ ಆಗಿದೆ, ನಾವು ಟ್ರೀಟ್ಮೆಂಟ್ಗೆ ಚಾರ್ಜ್ ಮಾಡೋದಿಲ್ಲ. ಟ್ರೀಟ್ಮೆಂಟು ಏನು ಕನ್ಸಲ್ಟೇಷನ್ ಅದೆಲ್ಲ ಫ್ರೀ ಇರ್ತದೆ. ಈ ಮೆಡಿಸಿನ್ ಏನಿದೆ ಅದೇ ಮಾತ್ರ ಚಾರ್ಜ್ ಅಷ್ಟೇ, ಬೇರೆ ಏನು ತಗೊಳೋದಿಲ್ಲ. ಬೇಕಾದ್ರೆ ಕೇಳ್ಬೋದು ನೀವು ಅವ್ರನ್ನ. ಟ್ರೀಟ್ಮೆಂಟ್ಗೆ ಒಂದು 100 ರೂಪಾಯಿ ಕೊಡು? ಇಲ್ಲ ಏನಿಲ್ಲ. ಬಟ್ ಅವ್ರು ಯಾವಾಗಲಾದರೂ ಬರ್ಬೋದು. ನೈಟು ಇದು 24/7 ಸರ್. ನಾವು ನೈಟು ರಾತ್ರಿ ಹೊತ್ತು ಸಡನ್ ಸ್ಟ್ರೋಕ್ ಆಗ್ತದೆ, ಬೆಳಗ್ಗೆ ಬನ್ನಿ ಅಂತ ಹೇಳೋಕ್ಕಾಗಲ್ಲ. ಈ ಸ್ಟ್ರೋಕು ಮತ್ತು ಹಾರ್ಟ್ ಅಟ್ಯಾಕು ಟೈಮ್ ಎಷ್ಟು ಬೇಗ ಬರ್ತಾರೋ ಅಷ್ಟು ಬೇಗ ಪೇಷಂಟ್ ಉಳಿತಾರೆ, ಅಷ್ಟು ಬೇಗ ವಾಸಿ ಆಗ್ತದೆ ಮತ್ತು ಅಷ್ಟು ಬೇಗ ರಿಕವರಿ ಆಗ್ತಾರೆ. ಅದಕ್ಕೆ ಅವ್ರು ಯಾವಾಗಲಾದ್ರೂ ಆಗಲಿ ನಮ್ಮದೊಂದು ಫೋನು ಇರ್ತದೆ, ಅದು ರೆಗ್ಯುಲರ್ ಇರ್ತದೆ. ಎಷ್ಟೊತ್ತರ ಬಂದರೂ ಈ ನಂಬರ್ ಇರ್ತಾರೆ. ಹಳಬರು ಗೊತ್ತಿರೋ ಡೈರೆಕ್ಟ್ ಇಲ್ಲಿಗೆ ಬರ್ತಾರೆ. ನೈಟ್ 12 ಗಂಟೆ ಡೈಲಿ 1-2 ಪೇಷಂಟ್ ಇದ್ದೇ ಇರ್ತದೆ. ಇಲ್ಲಿ ನೀವು ಅಟೆಂಡ್ ಮಾಡ್ತೀರಾ? ಇರ್ತಾರೆ, ಒಬ್ಬರು ಇಲ್ಲೇ ಇರ್ತಾರೆ, ನಮ್ಮವರು ಇಲ್ಲೇ ಇರ್ತಾರೆ. ನಮ್ಮ ತಾತವರು ಈ ಮೆಡಿಸಿನ್ಗಳನ್ನೆಲ್ಲ ಬರೆದು ಇದರಲ್ಲಿ ಇಟ್ಟೋಗಿದ್ದಂಥದ್ದು ನೋಡಿ. ಇದು ಹಳೆ ಬುಕ್ಕಲ್ಲಿ ಇದರಲ್ಲಿ ಇಟ್ಕೊಂಡು ಕೆಲವೊಂದನ್ನು ನಾವು ಇದನ್ನು ಮಾಡ್ಕೊಂಡಿರಿ ಬರ್ತಾ ಇದ್ದೀವಿ ಅಷ್ಟೇ. ಸುಮಾರು ಇದೆ, ಎಲ್ಲ ಪ್ರತಿಯೊಂದಕ್ಕೂ ಬರೆದಿದ್ದಾರೆ ಎಲ್ಲ. ಬಟ್ ನಾವು ಎಲ್ಲವನ್ನು ಮಾಡೋಕ್ಕೆ ನಾವು ಹೋಗೋಕ್ಕೆ ಆಗ್ತಾಯಿಲ್ಲ. ಅದು ತೊಲಾ ಲೆಕ್ಕದಲ್ಲಿದೆ ಸರ್. ತೊಲಾ ಅಂದರೆ 10 ಗ್ರಾಮ್ ಲೆಕ್ಕ. ಏನೇನು ಹಾಕಬೇಕು, ಇಪ್ಪಲಿ ಹಾಕಬೇಕಾ, ಏನು ಹಾಕಬೇಕು, ಗಿಡಮೂಲಿಕೆಗಳು ಎಲ್ಲ ಇದರಲ್ಲಿ ಬರೆದು ಇಟ್ಟಂಥ ಬುಕ್ಕು. ಹೊಟ್ಟೆ ಉಬ್ಬರ ವಿಶೇಷವಾಗಿದ್ದರೆ ಹೊಟ್ಟೆ ಉಬ್ಬರ ಇರೋದಕ್ಕೇನು, ಅದಕ್ಕೇನು ಮಾಡಬೇಕು ಅಂತ ಈ ಥರ ಎಲ್ಲ ಬರೆದಿಟ್ಟಿರೋಂಥ ಒಂದು ಪುಸ್ತಕ ಸರ್. ಇದನ್ನಲ್ಲಿ ಇಟ್ಕೊಂಡಿದ್ದಾರೆ ಸರ್. ಆ್ಯಕ್ಚುಲಿ ಈ ಪುಸ್ತಕ ಪಬ್ಲಿಷ್ ಮಾಡ್ಬೇಕು ಸರ್. ಇದನ್ನು ಟೈಪಿಂಗ್ ಕೊಟ್ಟಿದ್ದೀವಿ. ಟೈಪಿಂಗ್ ಮಾಡಿಸಿ ಈ ಪುಸ್ತಕ ಪ್ರಿಂಟ್ ಮಾಡಿಸ್ಬೇಕು ಸರ್. ಮಾಡಿಸ್ಬೇಕು, ಹೆಚ್ಚು ಜನಕ್ಕೆ ಈ ನಾಲೆಡ್ಜ್. ಹೌದು. ಆಮೇಲೆ ರಕ್ತ ಭೇದಿ ಆದರೆ ಅದಕ್ಕೆ ಏನು ಔಷಧಿ ಅಂತ ಬರೆದಿದ್ದಾರೆ ನೋಡಿ. ರಕ್ತ ಭೇದಿಗೆ ಮತ್ತು ಹಸುಗೂ ಸ್ಟ್ರೋಕ್ ಆಗ್ತದೆ ಸರ್. ಹೌದ್ರಾ? ಅವರು ಮೊದಲು ನಮ್ಮ ತಾತವರು ಈ ಕೆಲವೊಂದು ಎತ್ತು ಹಸುಗಳಿರ್ತಾವಲ್ಲ ಅದಕ್ಕೆ ಮತ್ತು ಕಾಲು ಮತ್ತು ಕಿವಿ ಒಂದು ಕಡೆ ಇದನ್ನು ಕಣ್ಣು ಸುರಿಸ್ತದೆ. ಕಣ್ಣು ನೀರು ಸುರಿಸೋದು, ಕಿವಿ ಸ್ವಾಧೀನ ಇಲ್ದಂಗೆ ಆಗ್ತದೆ, ಕಾಲು ಸ್ವಾಧೀನ ಇಲ್ದಂಗೆ ಆಗ್ತದೆ. ಇದರ ಮೇಲೆ ನಮ್ಮ ತಾತ ಹೇಳೋರು ಅದನ್ನು ಹಾಗೆ ಅದನ್ನು ಪ್ರಮಾಣವಾಗಿ ಇದು ನೋಡಿಕೊಂಡು ಮನುಷ್ಯನ ಮೇಲೆ ಪ್ರಯೋಗ ಮಾಡಿರೋಂಥದ್ದು. ಇದು ಸ್ಟ್ರೋಕಿಗೆ ಯಾವುದೇ ದನ ಕೆಮ್ಮುದರೆ ಹುಚ್ಚಿದ್ರೆ ನಮ್ಮನೆ ಸ್ಟಾಕ್ ಇರ್ತದೆ. ಅವತ್ತಿಂದನೂ ಬಂದರೆ ನಮ್ಮೂರು ಅಕ್ಕಪಕ್ಕ ಇದ್ದರೆ ಏನಾದ್ರೆ ಬೀರಪ್ಪ ಅವ್ರ ಮನೆಗೆ ಹೋಗಿ ಹಸುಗೆ ಔಷಧಿ ಸಿಗ್ತದೆ ಬಿಡು ಅನ್ನೋದೊಂದು ಜನಗಳಿಗೆ ಎಲ್ಲರಿಗೂ ಗೊತ್ತಿದೆ ಸರ್. ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಬರೆದಿಟ್ಟಿದ್ದಾರೆ ಅಂದರೆ ಅವ್ರ ವಿದ್ಯೆ ಎಷ್ಟಿತ್ತು ಸರ್. ನೋಡಿ ಎಷ್ಟು ಅದ್ಭುತವಾದ ಹ್ಯಾಂಡ್ ರೈಟಿಂಗ್ ಇರೋದು. ಬರ್ಷಿ ಅದು ಇಟ್ಟಿದ್ದಾರೆ ಸರ್. ಸ್ವಲ್ಪ ಇದರಲ್ಲಿ ತೆಲುಗು ಇದೆ ಅಂದರೆ ನಮ್ಮದು ಇದು ಇದೆಯಲ್ಲ ಬಾರ್ಡ್ರಲ್ಲ, ಒಂದು ಸ್ವಲ್ಪ ತೆಲುಗದು ಇದು ಇನ್ಫ್ಲೂಯೆನ್ಸ್ ಇದೆ. ಬಟ್ ನಮ್ಮ ಭಾಷೆಯಲ್ಲೇ ತೆಲುಗು ಇನ್ಫ್ಲೂಯೆನ್ಸ್ ಇದೆ. ಈ ರೀತಿ ಎಲ್ಲದಕ್ಕೂ ಇದು ಸಕ್ಕರೆ ಕಾಯಿಲೆಗೆ ಏನು ಮಾಡಬೇಕು. ಆಮೇಲೆ ಸಕ್ಕರೆ ಕಾಯಿಲೆನೂ ಅಷ್ಟೇ. ಏನೇ ಗೊತ್ತಾ ಸರ್, ಈ ಪಾಲಿಶ್ ಅಕ್ಕಿ ನಾವು ಹೇಳೋದಷ್ಟೇ, ಸಕ್ಕರೆ, ಹಸು ಹಾಲು, ಮೈದಾ ಇವ್ಯಾವುದನ್ನು ತಿನ್ನಬಾರ್ದು ಸರ್. ಆಮೇಲೆ ಈಗ ಎಲ್ಲರಿಗೂ ಹೆಚ್ಚು ಕಿಡ್ನಿ ಸ್ಟೋನ್ ಅಂತಾರಲ್ಲ, ಅದು ಕೂಡ ಏನಂದರೆ ವಾಟರನ್ನು ಹೆಚ್ಚು ಕನ್ಸ್ಯೂಮ್ ಮಾಡೋದ್ರಿಂದನೇ ಅದು ಸ್ಟೋನ್ ಫಾರ್ಮೇಷನ್ ಆಗೋದು ಅಂತ. ಮಿನರಲ್ ವಾಟರ್ ಅಲ್ಲ ಅದು. ಏನು ಹೇಳಬೇಕು ಗೊತ್ತಿಲ್ಲ. ಮಿನರಲ್ ಅಂತೇಳಿ ಅದ್ರಲ್ಲಿ ಮಿನರಲ್ ಇರಲ್ಲ, ಮಿನರಲ್ ಲೆಸ್ ಅದು. ಮಾಮೂಲಿ ನೀರು ಇರ್ತದಲ್ಲ, ಮಾಮೂಲಿ ನೀರು ಕುಡಿದ್ರೆ ಮನುಷ್ಯನಿಗೆ ಏನು ಕಿಡ್ನಿ ಪ್ರಾಬ್ಲಮ್ ಬರೋಲ್ಲ, ಸ್ಟೋನ್ ಫಾರ್ಮೇಷನ್ ಆಗೋದೇನು ಬರೋಲ್ಲ. ಬಟ್ ಇದು ಆ್ಯಕ್ಚುಲಿ ಅವ್ರು ಹೇಳಿದ್ರೆ ಅದರಲ್ಲಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಸರ್. ನೀರು ಒಂದು ಬಾಟ್ಲಲ್ಲಿಟ್ಟರೆ 15 ದಿನದೊಳಗಡೆ ಅದರಲ್ಲಿ ಹುಳ ಬಿದ್ದರೆ ಅದು ನೀರು ಚೆನ್ನಾಗಿದೆ ಅಂತ. 15 ದಿನ ಆಗಿ ನೀರಲ್ಲಿ ಹುಳ ಬೀಳಿಲ್ಲ, ನೀರು ಸರಿ ಇಲ್ಲ ಅಂತ. ಅಂದರೆ ನೀರಿಗೆ ಜೀವ ಇಲ್ಲ ಅಂತ, ಅದರಲ್ಲಿರೋ ಸತ್ವ ಇಲ್ಲ ಅಂತಷ್ಟೇ. ಅದೇ ನಾವು ಬಾಟ್ಲು ಮಿನರಲ್ ಬಾಟ್ಲು ಇರ್ತಾವಲ್ಲ, ಅವು ಒಂದು 6 ತಿಂಗಳು ಇಟ್ಟಿರೋ ವರ್ಷ ಇರೋದು ಹಂಗೆ ಇರ್ತದೆ ವೈಟಾಗಿ ಅಲ್ವಾ. ಜೀವ ತೆಗೆದಿದ್ದಾರೆ, ಜೀವ ಇಲ್ಲ. ಬಟ್ ಜನ ಎಲ್ಲ ಅದು ಅಡಿಟ್ ಆಗಿದ್ದಾರೆ. ಅದೇ ಹೇಳ್ತಾ ಇದೀವಲ್ಲ, 15-20 ವರ್ಷದಲ್ಲಿ ನಮ್ಮ ಹತ್ರ ಇಷ್ಟು ಪೇಷಂಟ್ ಬರ್ತಿರಲಿಲ್ಲ. ವಾರಕ್ಕೆ 15 ದಿನಕ್ಕೆ ಒಬ್ಬರು ಇಬ್ಬರು 15 ಆ ಥರ ಇದ್ದಂಥವ್ರು ಇವತ್ತು ಪ್ರತಿದಿನ ನೋಡ್ರೆ 40-50 ಭಾನುವಾರ ಬಂದರೆ 100 ಗಂಟೆ ರೀಚ್ ಆಗಿದೆ. ಬೇಕಾದ್ರೆ ಬುಕ್ ತೋರಿಸ್ತೀವಿ ಎಂಟ್ರಾಗಿರೋದು. ಆಮೇಲೆ ಇದು ಸೀಸನ್ ವೈಸ್ ಬರ್ತದೆ ಸರ್. ಅಂದರೆ ಈ ಸ್ವಲ್ಪ ಚಳಿಗಾಲದಲ್ಲಿ ಹೆಚ್ಚಾಗ್ತದೆ, ಥಂಡಿ ಇದ್ದಾಗ ಹೆಚ್ಚಾಗ್ತದೆ, ಬೇರೆ ಟೈಮಲ್ಲಿ ಕಡಿಮೆ ಇರ್ತದೆ, ಬೇಸಿಗೆಯಲ್ಲಿ ಕಮ್ಮಿ. ನಮಗೆ ಜನವರಿ ತಿಂಗಳಲ್ಲಂತೂ ತುಂಬ ಇರ್ತಾರೆ. ಚಳಿ ಜನವರಿ, ಫೆಬ್ರವರಿ, ಡಿಸೆಂಬರ್ ಇರ್ತಲ್ಲ, ಆ ಟೈಮಲ್ಲಿ ತುಂಬ ಪೇಷಂಟ್ಸ್ ಇರ್ತಾರೆ. ಇದೇ ನಿಮ್ಮ ಹಾಸ್ಟೆಲ್ ಅಲ್ಲ ಇದು. ಮಾಮೂಲಿ ಇದ್ರ ಜಾಗ ಹಾಸ್ಟೆಲ್ ಅಲ್ಲ, ಒಂದು ಸ್ವಲ್ಪ ಜಾಗ ಮಾಡ್ಕೊಂಡಿದ್ದೀವಿ. ಬಟ್ ನೈಟು ಯಾರಾದರೂ ಬಂದೆ ಸಂಜೆ ಹೋಗೋಕ್ಕೆ ಬಸ್ಸು ಸಿಕ್ಕಿದ್ದಂಥವ್ರು ಅವತ್ತೊಂದು ನೈಟ್ ಇಲ್ಲಿ ಉಳ್ಕೊಂಡು ಹೋಗ್ಬೋದು. ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆ. ಯಾವುದೇ ರೀತಿ ಚಾರ್ಜ್ ಇಲ್ಲ, ಏನೂ ಇಲ್ಲ. ಆಮೇಲೆ ಪೇಷಂಟ್ ಕಡೆ ಇರೋಕ್ಕೆ ಯಾರನ್ನೇ ಬಂದು ಉಳ್ಕೊಬೋದು, ಹೋಗ್ಬೋದು. ಒಂದು ದಿನ ಮಟ್ಟಿಗೆ ಕಾಸಿಲ್ಲ. ಇಲ್ಲ, ಕಾಸೇನು ತಗೋಣ. ರವಿರಾಜ್ ಅವರೇ ಹೇಳಿ. ಏನು ರೆಡಿನಾ ನೀವು ಮಸಾಜ್ಗೆ? ಹಾಂ ಹೌದು.
ಓಕೆ ಆಲ್ ದ ಬೆಸ್ಟ್ ಸರ್. ಕೈ ತೆಗೀರಿ, ಜನ ಫುಲ್ ಬೆತ್ತಲೆ ಇದೆ ಅನ್ಕೊಂಡ್ಬಿಡ್ತಾರೆ. ಕೈ ತೆಗೀರಿ. ಹಾಂ ಅಪ್ಪ ಸದ್ಯ ಏನೋ ಹಾಕೊಂಡವ್ರು ಅವರು. ದಿನ ಎಷ್ಟು ಮಸಾಜ್ ಮಾಡ್ತೀವಿ ಸರ್? ದಿನ ಒಂದು 20 ಮಾಡ್ತೀನಿ ಸರ್. ನೀಲಗಿರಿ ಇದೆ, ಪಚ್ಚಕರ್ಪೂರ ಇದೆ, ತೈಮಲ್ಲು ಮೆಂತಾಲು ಸ್ವಲ್ಪ ಆಗ್ತೀವಿ. ಸ್ಟ್ರೋಕ್ ಆಗದೇ ಇದ್ರು ಸೊ ಈ ಸ್ಟ್ರೋಕ್ ಬರದೇ ಜನರಲ್ ನಾರ್ಮಲ್ ಆಗಿರೋ ಕೂಡ ಒಂದು ಆರಾಮ ಮಸಾಜ್ ತೊಗೊಂಡ್ರೆ ಒಳ್ಳೇದಲ್ಲ ಸರ್? ಸರ್ ಖಂಡಿತ ಒಳ್ಳೆಯದು. ಹೇಗೆ ಅಂದರೆ ಈ ಸ್ಟ್ರೋಕು ಮತ್ತು ಹಾರ್ಟ್ ಪ್ರಾಬ್ಲಮ್ ಏನೇ ಇದ್ದರೆ ಅಂಥವ್ರಿಗೆ ಈ ಒಂದು ಲಿಕ್ವಿಡ್ ಅಂದರೆ ಈ ಥರ ಒಂಥರ ಜ್ಯೂಸು ಈ ಥರ ತಗೊಂಡು ಆಮೇಲೆ ಈ ಥರ ಆಯಿಲ್ ಮಸಾಜ್ ಮಾಡುವಂಥ ಸ್ಟೀಮ್ ತೊಗೊಂಡೋದ್ರೆ ಸರ ಅವ್ರಿಗೆ ಆಗೋವಂಥ ಚಾನ್ಸಸ್ ಏನಿದ್ರೆ ಅದೇ ಮತ್ತೆ ಪೋಸ್ಟ್ಪೋನ್ ಆಗ್ಬೋದು, ಅದು ವಾಸಿ ಆಗ್ಬೋದು ಸರ್. ಅದು ಯಾವುದೇ ರೀತಿ ಮತ್ತೆ ಆಗದೆ ಅಂತ ಪ್ರಿಕಾಷನ್ ತಗೊಬೋದು ಸರ್ ಇದು. ಪ್ರಿವೆಂಟಿವ್ ಮೆಜರ್ ಇದೆ. ಹೌದು 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 ಹೌದು. ಯಾಕಂದರೆ ಈ ರಕ್ತ ಹೆಪ್ಪಟ್ಟೋದ್ರಿಂದ ಅಥವಾ ಟೆನ್ಷನಿಂದ ಆಗುತ್ತೆ. ಹೌದೌದು ಸರ್. ಸೊ ಇದು ಆರಾಮಾಗಿ ಹೆಪ್ಪಟ್ಟಕ್ಕೆ ಸಾಧ್ಯವೇ ಇಲ್ಲ ಸರ್. ಒಂದು ದಿನಕ್ಕೆ ಆಗೋಂಥದ್ದಲ್ಲ ಇದು ಕಾಯಿಲೆ, ಸಡನ್ನಾಗಿ ಆಗೋಂಥದ್ದಲ್ಲ ಇದು. ತುಂಬ ದಿನದಿಂದ ಒಂದು ಸಡನ್ನಾಗಿ ಇವತ್ತು ಕಾಯಿಲೆ ಆಗಿ ಇವತ್ತೇ ಎಫೆಕ್ಟ್ ಗೊತ್ತಾಗೋದಿಲ್ಲ ಸರ್. ಕನಿಷ್ಠ ಇದೊಂದು 1 ವರ್ಷ 6 ತಿಂಗಳಿಂದ ಇದು ಬಾಗಿ ಹೆವಿ ಆದಂಥ ಸಂದರ್ಭ. ಹೇಗೆ ಅಂದರೆ ಒಂದು ಎಕ್ಸಾಂಪಲು, ಒಂದು ಪೈಪಲ್ಲಿ ನೀರು ಸರಾಗೋ ಹೋಗ್ತಾ ಇರ್ತದಲ್ಲ, ಅಲ್ಲಿ ಸ್ವಲ್ಪ ಕಟ್ಟಿ 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 ಲಾಸ್ಟ್ ಒಂದು ಸಾರಿ ಮಾತ್ರ ಬ್ಲಾಕ್ ಆಗ್ತದೆ, ಸಡನ್ನಾಗಿ ಬ್ಲಾಕ್ ಆಗೋದಿಲ್ಲ. ಹಾಗಾಗಿ ಅವು ಯಾರೇ ಆಗಿರ್ಬೋದು, ಆರಾಮಾಗಿರುವಂಥ ವ್ಯಕ್ತಿಗಳು ಮತ್ತು ಕೆಲಸ ಮಾಡೋವಂಥವ್ರು ಇದ್ದರೂ ಅವ್ರು ನಾರ್ಮಲ್ ಇರೋಂಥ ವ್ಯಕ್ತಿಗಳು ಕೂಡ 6 ತಿಂಗಳಿಗೊಂದು ಸಾರಿ ಮಾಡ್ಕೊಂಡು ತುಂಬ ಒಳ್ಳೆಯದು ಸರ್. ಇದು ಆರೋಗ್ಯ ದೃಷ್ಟಿಯಲ್ಲಿ ಭಾಳ ಒಳ್ಳೆಯದು. ಇವತ್ತಿನ ಕಾಲದಲ್ಲಿ ಇವತ್ತಿನ ಟೆನ್ಷನ್ನು, ಆಹಾರದ ಒಂದು ವಿಭಿನ್ನತೆ ಇದೆಯಲ್ಲ, ನಾವು ಬೇರೆ ಬೇರೆ ಏನೇನೋ ಆಹಾರ ತಗೊಂತೀವಲ್ಲ, ಅಂಥ ಸಂದರ್ಭಕ್ಕೆ 6 ತಿಂಗಳಿಗೊಂದು ಸಾರಿ ತಗೊಂಡ್ರೆ ಭಾಳ ಅನುಕೂಲ ಆರೋಗ್ಯ ದೃಷ್ಟಿಯಲ್ಲಿ. ಆಯಿಲು 150 ರೂಪಾಯಿ ಇರ್ತದೆ. ಒಂದು ಇವ್ರು ಮಸಾಜ್ ಮಾಡಿ ಸ್ಟೀಮ್ ಮಾಡೋದಕ್ಕೆ 500 ರೂಪಾಯಿ ತಗೊಂತಾರೆ. ಎಲ್ಲ ಒಂದು ಆ ಜ್ಯೂಸ್ ಎಲ್ಲ ತಗೊಂಡ್ರೆ ಒಂದು 1,000-1,200 ರೂಪಾಯಿ ಒಳಗಡೆ ಎಲ್ಲ ಕ್ಲೀನ್ ಬಾಡಿ ಮಸಾಜ್ ಆಗ್ತದೆ. ಒಂಥರ ಪ್ರಿಕಾಷನ್ ಮೆಡಿಸನ್ ತಗೊಂಡಂಗೂ ಇರ್ತದೆ ಸರ್. ಅಷ್ಟೇ ಸರ್, ರಿಲ್ಯಾಕ್ಸ್ ಆಗುತ್ತೆ. ಈಗ ಈ ಬಾಡಿ ಮಸಾಜ್ ಮಾಡಿ ಸ್ಟೀಮ್ ತಗೊಂಡ್ರೆ ನಿಮ್ಮ ದೇಹನೇ ಹಗುರ ಥರ ಕಾಣ್ತದೆ ಸರ್. ನ್ಯಾಚುರಲ್ಲಾಗಿ ಮಸಾಜ್ ಮಾಡಿದ ಥರ ಇದೆ ಇದು. ಏನಾಗಿದೆ ಮಗುಗೆ? ಮೂಗು ಇದು ರೋಸ್ಟು ಸ್ವಾಧೀನ ಕಳ್ಕೊಳದೆ, ಒಂದು ಸೈಡು ಸ್ವಾಧೀನ ಕಳ್ಕೊಳದೆ. ಯಾಕೆ? ಅದು ನರ ವೀಕಾಗಿ ಹುಡ್ದಾಗೆ ಒಂದು ಒಂಥರ ಸ್ಟ್ರೋಕ್ ಆದಂಗೆ ಆಗ್ಬಿಡ್ತದೆ, ಗೊತ್ತಾಗಲ್ಲ ಅದು. ಅದರಿಂದ ಇವಾಗ ಅವ್ರು ಕರ್ಕೊಂಬತ್ತವ್ರೆ. ಅದನ್ನ ಅಷ್ಟು ಮಸಾಜು ಅದು ಮಾಡಿ ಎಳೆ ಮಗಲ್ಲ ಅದು ತುಳ್ಕೊಂತದ ಸರಿ ಆಗ್ತದೆ. ನೋಡಿ ಹೋದ ವಾರಕ್ಕೂ ಈ ವಾರಕ್ಕೂ ಅಷ್ಟು ಪರವಾಗಿಲ್ಲ ಅಂತ. 1 ವಾರಕ್ಕೆ ಇಂಪ್ರೂವ್ಮೆಂಟ್ ಇದೆ. ಅಷ್ಟು ಇಂಪ್ರೂವ್ಮೆಂಟ್ ಕಾಣಿಸ್ತದೆ. ಎಷ್ಟು ವರ್ಷ ಮಗುಗೆ? 3 ವರ್ಷ. ಇಂಥ ಮಕ್ಕಳು ಬರ್ತವೆ. ನೀರು ಸೋರ್ತಾ ಇದೆ. ಹೌದು, ಹಿರಿಯರು ಹೇಳ್ತಿದ್ರು ಆರೋಗ್ಯವೇ ಭಾಗ್ಯ ಅಂತ. ನಾವು ಅದನ್ನು ಪರೀಕ್ಷೆಗಳಲ್ಲಿ ಓದಿದ್ದೆ, ಪರೀಕ್ಷೆಯಲ್ಲಿ ಬರೆದಿದ್ದೆ, ಪಾಠದಲ್ಲಂತೂ ಸಿಕ್ಕಾಪಟ್ಟೆ ಓದ್ತಿದ್ವಿ. ಅದ್ರ ನಿಜವಾದ ಅರ್ಥ ಆಗಬೇಕು ಅಂದರೆ ಮನುಷ್ಯನಿಗೆ ಆರೋಗ್ಯ ಕೆಟ್ಟಾಗಲೇ ಗೊತ್ತಾಗೋದು. ಇವು ಯಾವ್ದಾದ್ರು ಒಂದು ಕೈಲಿದ್ದ ಗೊತ್ತಾಗಲ್ಲಂತೆ, ಕಳ್ಕೊಂಡಾಗಲೇ ಗೊತ್ತಾಗೋದಂತೆ. ಅದೆಂಥ ಸೌಭಾಗ್ಯ ಕಳ್ಕೊಂಡ್ಬಿಟ್ವಿ ನಾವು ಅಂತ. ನೋಡಿ, ನಾವೆಲ್ಲ ಆರೋಗ್ಯವಾಗಿದ್ದೀವಿ, ನಮಗೆ ಏನಾಗ್ಬಿಡುತ್ತೆ ಅಂತ ಒಂದು ಸಲ ಬಿದ್ದಾಗ ಗೊತ್ತಾಗುತ್ತೆ ಮನುಷ್ಯನಿಗೆ ಏನೇನು ಸಮಸ್ಯೆ ಅಂತ. ನಮ್ಮ ಹಿರಿಯರು, ನಮ್ಮ ತಾತ ಮುತ್ತಾತ ಅವರೆಲ್ಲ ಎಷ್ಟು ಅದ್ಭುತವಾಗಿ ಬದುಕಿದ್ರು. 70, 80, 90 ವರ್ಷ ಆದರೂ ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊಳ್ಳೋರು, ಅದ್ಭುತವಾಗಿ ಬದುಕಿದ್ರು ಲೈಫ್ನ. ನಾವು ಅನ್ಕೋತಿದ್ವಿ ಏನು ಗೊತ್ತು ರೀ, ಅನ್ಎಜುಕೇಟೆಡ್ ರೀ, ನಾವು ಸಿಕ್ಕಾಪಟ್ಟೆ ಎಜುಕೇಟೆಡ್, ಹಂಗೆ ಮಾಡಿ ದಬಾಕ್ಬಿಟ್ಟಿದ್ದೀವಿ ಅಂತೆಲ್ಲ ನಾವು ಮಾತಾಡಿ ಏನು ಮಾಡಿದ್ವಿ, ಕೆಮಿಕಲ್ ತೊಗೊಂಬಂದ್ವಿ ಒಳಗಡೆಗೆ. ಸಿಕ್ಕಾಪಟ್ಟೆ ಎಜುಕೇಷನ್ ನಾವು ಮಾಡಿದ ದೊಡ್ಡ ಮೂರ್ಖತನ ಏನು ಅಂದರೆ ಬದುಕಿನೊಳಗಡೆ ಕೆಮಿಕಲ್ ತೊಗೊಂಬಂದ್ವಿ. ಸಹಜವಾಗಿದ್ದ ಬದುಕಿನ ಸರ್ವನಾಶ ಮಾಡಿದ್ವಿ. ಎಲ್ಲದಕ್ಕೂ ಕೆಮಿಕಲ್ಲು. ದೈಹಿಕ ಶ್ರಮ ಇಲ್ಲ, ತಿನ್ನುವುದಕ್ಕೆ ಶಿಸ್ತಿಲ್ಲ, ಬದುಕುವುದಕ್ಕೂ ಶಿಸ್ತಿಲ್ಲ. ಎಲ್ಲದರ ರಿಸಲ್ಟು ಈ ಅನಾರೋಗ್ಯಗಳು. ಅದ್ರಲ್ಲಿ ಭಾಳ ಮುಖ್ಯವಾಗಿ ಈ ಪಾರ್ಶ್ವವಾಯು, ಈ ಸ್ಟ್ರೋಕ್ ಹೊಡೆಯೋದು ಅಥವಾ ಪ್ಯಾರಾಲೈಸಿಸ್ ಅಂತ ಏನು ಕರೀತಾರಲ್ಲ, ಅದ್ರ ದೊಡ್ಡ ಕಾರಣನೇ ಲೈಫ್ ಸ್ಟೈಲ್, ಜೀವನ ಕ್ರಮ. ಯಾಕೆ ಅಂತಂದರೆ ಸರಿಯಾದ ಆಹಾರ ಸರಿಯಾದ ಸಂದರ್ಭಕ್ಕೆ ತಿಂದೇ ಇರೋದು. ಉದಾಹರಣೆಗೆ ಮುನ್ರಾಜ್ ಅವರು ಹೇಳ್ತಾರೆ, ಈಗ ಹಬ್ಬಗಳಲ್ಲಿ ಈ ಹಬ್ಬಕ್ಕೆ ಇದೇ ತಿನ್ಬೇಕು ಅಂತಿದೆ ಅಲ್ಲ ಮುನ್ರಾಜಣ್ಣ? ಈಗ ಉದಾಹರಣೆಗೆ ಯುಗಾದಿಲಿ ತಿನ್ನೋದನ್ನ ದೀಪಾವಳಿಗೆ ತಿನ್ನಲ್ರು, ದೀಪಾವಳಿಗೆ ತಿನ್ನೋದನ್ನ ದಸರಾದಲ್ಲಿ ತಿನ್ನಲ್ರು, ಆಮೇಲೆ ಸಂಕ್ರಾಂತಿಗೆ ತಿನ್ನೋದನ್ನ ಉಗಾದಿಗೆ ತಿನ್ನಲ್ರು. ಈಗ ಹಂಗಲ್ಲ, 300 ವರ್ಷಕ್ಕೆ 365 ದಿನ ಸಿಕ್ಕಿ ತಿಂದಿದ್ದು ನಾವೆಲ್ಲ ತರಕಾರಿ ಮಾಡ್ಕೊಂಬಿಟ್ಟವ್ರೆ ಜನ ಇವಾಗ. ನೋಡಿ, ಹಂಗೆ ಮಾಡ್ಕೊಂಬಿಟ್ಟವ್ರೆ. ಈ ಫಾರಂ ಕೋಳಿನ ತರಕಾರಿ ಮಾಡ್ಕೊಂಬಿಟ್ಟವ್ರೆ. ಫಾರಂ ಕೋಳಿ ತಿಂತ ಏನಾಗ್ತದೆ, ಮಂಡಿ ನೋವು ಅದೆಲ್ಲ ಶುರುವಾಗ್ತದೆ.
ಫಾರಂ ಕೋಳಿಯಿಂದನೇ ಅದೇನು ಎಲ್ಲ ಇಂಜೆಕ್ಷನ್ ಬೆಳೆದಿರೋದು ಅದು, ಅದರಿಂದನೇ ಕಾಯಿಲೆಗಳು ಜಾಸ್ತಿ ಆಗೋದು. ಮತ್ತೆ ಈಗೆಲ್ಲ ಇದು ಅನ್ನಕ್ಕೆ ಬಿದ್ರೆ ಎಲ್ಲರೂ ಬಿಳಿ ಅನ್ನಕ್ಕೆ, ಬಿಳಿ ಅನ್ನಕ್ಕೆ ಬಿದ್ದರೆ ಏನು ಹಿಂಗೆ ಅರಳ್ಬಿಟ್ಟಿರ್ತದು. ಹೌದೌದು. ಒಂದು 100 ರೂಪಾಯಿ ಇದ್ರೆ ಎತ್ಕೊಂಡು ಸಾಯಂಕಾಲ ತಗೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ತರಕಾರಿ ಅದು, ಅದರಿಂದನೇ ಮನ್ಸಿಗೆ ಡೇಂಜರು. ಅದಲ್ದ 500 ಅಡಿಯಾಗ ನೀರಿದ್ರೆ ಅದು ಒಳ್ಳೆ ನೀರು, ತಾಳಕ್ಕೆ ಹೋದ್ಮೇಲೆ ಕೋರೆಡ್ಡು ಅದನ್ನೇ ಮೂಳೆ ಅದೆಲ್ಲ ಕೊರಿತಾ ಇರ್ತದೆ. ಅವಾಗೇ ಮಂಡಿ ನೋವು ಅದೆಲ್ಲ ಸಮಸ್ಯೆ. ಅದ್ರಾಗ ಇನ್ನೇನು ಆಗಿದೆ ಅಂದರೆ ಪ್ಯಾಟ್ರಿ ಮಾಡಿಬಿಟ್ಟವ್ರೆ. ಪ್ಯಾಟ್ರಿ ಮಾಡಿಬಿಟ್ಟು ಬೋರ್ ಹಾಕ್ಸ್ಬಿಟ್ಟು ಆ ಶೆಡ್ ನೀರೆಲ್ಲ ಒಳಗೆ ಬಿಡ್ತಾವ್ರೆ. ಅದೇನು ಮಾಡ್ತದೆ, ಹರ್ಕೊಂಡು ರೇವಲಿಂದ ಹೋಗ್ಬಿಟ್ಟೋದು ಆ ಶೆಡ್ ಎಲ್ಲ ಮನುಷ್ಯನಿಗೆ ಸೇರ್ತದೆ. ಅದೊಂದು ಎಫೆಕ್ಟ್, ದೊಡ್ಡ ಎಫೆಕ್ಟ್. ಹಿಂಗಾಗಿ ಒಟ್ಟಾರೆ ಲೈಫ್ ಹಾಳು ಮಾಡಿದ್ದೀವಿ ನಾವು. ಅಂದರೆ ನಮಗೂ ಧಾವಂತ ಓಡಬೇಕು, ಮಾಡಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು ಅಂತ ಆ ಒತ್ತಡ, ಕೌಟುಂಬಿಕ ಸಮಸ್ಯೆಗಳು ಆ ಒತ್ತಡ, ಮತ್ತು ಈ ಆಹಾರ ಪದ್ಧತಿ ಆ ಒತ್ತಡ ಎಲ್ಲವೂ ಸೇರಿ ಕರೆಕ್ಟಾಗಿ ಮನುಷ್ಯನ ಕರೆಕ್ಟಾಗಿ ಆಪಿಡ್ತಾ ಇದೆ. ಸೊ ಅದೆಲ್ಲ ಆಗಿ ಸ್ಟ್ರೋಕ್ ಇತ್ಯಾದಿಯಾಗಿ ಕೊನೆಗೆ ಅನೇಕ ಆಸ್ಪತ್ರೆಗಳು ತಿರುಗುವಂಥದ್ದು ಇದೆಲ್ಲ ಆಗ್ತದೆ. ಆದರೆ ಬಹಳ ಪ್ರಮುಖವಾಗಿ ಲೈಫ್ ಸ್ಟೈಲ್ ನಾವು ಸರಿ ಮಾಡಿಕೊಂಡ್ರೆ ಮುನ್ರಾಜಣ್ಣನ ಆ್ಯಕ್ಚುಲಿ ಕಾಂಟ್ಯಾಕ್ಟ್ ಮಾಡೋದೇ ಕಡಿಮೆ ಮಾಡ್ಬೋದು ನಾವು. ಮುನ್ರಾಜಣ್ಣ ಎಲ್ಲ ಸ್ಟ್ರೋಕ್ ಕೊಡ್ಸ್ಕೊಂಡು ನಮ್ಮ ಹತ್ರ ಬನ್ನಿ ಅಂತ ಹೇಳ್ತಾ ಇಲ್ಲ, ಇಲ್ಲಿಗೆ ಬರಬೇಡಿ ಅಂತ ಹೇಳ್ತಿರೋದು ಫಸ್ಟ್ ಆಫ್ ಆಲ್, ಇಲ್ಲಿಗೆ ಬರಬೇಡಿ ಅಂತ. ಸೊ ನಮ್ಮ ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ಳೋಣ. ಹಾಗೂ ಏನಾದ್ರು ಸಮಸ್ಯೆ ಆಗಿ ನಿಮಗೆ ಸ್ಟ್ರೋಕ್, ಪ್ಯಾರಾಲಿಸಿಸ್ ಇತ್ಯಾದಿ ಸಮಸ್ಯೆ ಆದರೆ ಸೊ ಮುನ್ರಾಜಣ್ಣ ಇದ್ದಾರೆ. ಸೊ ಈಸ್ ಮೋಸ್ಟ್ ಟ್ರಸ್ಟೆಡ್, ಮನಿ ಮೈಂಡೆಡ್ ಅಲ್ಲ ಅವರು. ಅವರು ಹಣಕ್ಕೋಸ್ಕರ ಈ ಕೆಲಸ ಮಾಡ್ತಿಲ್ಲ, ಅವ್ರು ದೇವರು ಒಳ್ಳೆ ಆಸ್ತಿ ಕೊಟ್ಟಿದ್ದಾರೆ, ಕೃಷಿ ಕೊಟ್ಟಿದ್ದಾನೆ. ಆದರೆ ಅದನ್ನೆಲ್ಲ ಮೀರಿ ಬರೋ ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಮಾಡ್ತಾರೆ. ಸೊ ಹಂಗಾಗಿ ಅಣ್ಣ ಥ್ಯಾಂಕ್ಸ್ ನಿಮ್ಮ ಸೇವೆಗೆ. ನಮಸ್ಕಾರ ಸರ್. ಅವ್ರ ಹಳೆಯಂದ್ರು ಉಮೇಶ್ ಅವರೇ, ನಿಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇವರು ವಿಳಾಸ ಇದೆ ಆ್ಯಂಡ್ ಫೋನ್ ನಂಬರ್ ಅಲ್ಲೇ ಅಂತ ನೀವು ಥ್ರೂಔಟ್ ವಿಡಿಯೋ ನೋಡಿದ್ದೀರಿ. ಬನ್ನಿ, ಒಳ್ಳೆಯದಾಗಲಿ ಸರ್. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.